ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಒಂದು ಚಿಕ್ಕ ಗ್ಲಿಮ್ಸ್ ಆಗಿ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ. ತಮ್ಮಲ್ಲಿ ಆಲ್ರೆಡಿ ನೋಡಿದಂಗೆ ಇದು ನನ್ನ ಫಸ್ಟ್ ಕೊಲ್ಯಾಬ್ ವಿಡಿಯೋ ಶೂಟ್ಗೆ ಹೋಗ್ತಿದ್ದೆ ನಾನು. ಯುನೀಕ್ ಶಶಾಂಕ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಬ್ರು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ. ಎಲ್ಲಾ ಕನ್ನಡ ಸಾಂಗ್ ಗಳನ್ನು ಅವ್ರಿಗೆ ಬೇಕಾದ ಇಚ್ಛೆಯಾದ ಲಿರಿಕ್ಸ್ ನ ಬದಲಾಯಿಸಿ ಇವಾಗಿನ ಟ್ರೆಂಡ್ ತಕ್ಕಂಗೆ ಸಾಂಗ್ಸ್ ನ ಮಾಡ್ತಾರೆ. ಅವರು ನಮಗೆ ಕೊಲಾಬ್ ವಿಡಿಯೋಗೆ ಕರೆದಿದ್ರು. ಸೊ ಆ ಕೊಲಾಬ್ ವಿಡಿಯೋಗೋಸ್ಕರ ನಾನು ಕೀರ್ತನೆ ಹೋಗಿದ್ವಿ. ಇವತ್ತು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಶೇರ್ ಮಾಡ್ತೀನಿ. ಮುಚ್ಕೊಂಡು ಹೋಯ್ತಿದ್ಯಾ ಕಡೆಗೆ ಇವಾಗ ನಿನಗೆ ಯಾಕೆ ಅವ್ರ ನಂಬರ್ ಕೊಟ್ರು ನಂದು ಅದು ಇವಳ ಹತ್ರನೇ ಕಾಸ್ಟ್ಯೂಮಲ್ಲಿ ನಾನು ಆ್ಯಕ್ಚುಲಿ ಅವ್ರನ್ನ ಕೇಳೋಣ ಅನ್ಕೊಂಡೆ ಆಯ್ತಾ. ಬಟ್ ಕಾಸ್ಟಿಂಗ್ ಆಗೋಗಿದೆ ಅಂದ್ಬಿಟ್ಟು ನಾನೇನು ಕೇಳೋಕೆ ಹೋಗಲಿಲ್ಲ, ಸುಮ್ಮನೆ ಆಗೋದೆ. ಬಟ್ ನಿಂಗೆ ಗೊತ್ತಿತ್ತು ಒಂದು ಮಾತು ಹೇಳಿಲ್ಲ ಅವ್ರು ಹೇಳ್ತೀನಿ. ನಾನು ವಾಯ್ಸ್ ಎಲ್ಲೂ ಕೇಳಿದ್ರಲ್ಲ, ನನ್ನ ಕೈ ಕೊಟ್ಬಿಟ್ಟು ನಿವೇದಿತ ಆರ್ಟಿಸ್ಟ್ ಅಂತ ಇತ್ತು. ಆಮೇಲೆ ಯಾರು ನಿಮ್ಮ ತಂಗಿ ನಿಮ್ಮ ಫ್ರೆಂಡೇ ಅದು ಅವ್ರೆ. ಅಯ್ಯೋ ನನ್ನ ಸರ್ಪ್ರೈಸ್ ಎಲ್ಲ ಹಾಳಾಯಿತು. ಎಲ್ಲಿ ಅವರು ಅವ್ರ ಮೇಲೆ ಅವ್ರು ಇನ್ನೂ ಶೂಟಿಂಗ್ ಹೇಳು. ಫಸ್ಟ್ ಟೈಮು ಔಟ್ಡೋರ್ ಶೂಟ್ ಮಾಡ್ತಾ ಇದ್ದೀವಿ. ಸಿಗ್ನೇಚರ್ ಗ್ಲಾಸ್ ಗ್ಲಾಸ್ಗಳು ಫಸ್ಟ್ ಟೈಮ್ ನಾನು ಇವಳು ಔಟ್ಡೋರ್ ಶೂಟ್ ಮಾಡ್ತಾ ಇರೋದು. ಅಂದರೆ ನಮ್ಮ ಇದರಿಂದ ಅಲ್ಲ, ಕೊಲ್ಯಾಬ್ ಆಗಿ ಮಾಡ್ತಾ ಇರೋದು. ಎಕ್ಸೈಟೆಡ್ ಅಂತ ಹೇಳ್ತಾ ಇದ್ದೆ. ಅದನ್ನು ಇವಾಗ ಅದೇ ಎಕ್ಸೈಟ್ಮೆಂಟ್ ಬದಲಾಗಿದೆ. ಅವರೇನು ಮುರಿತಾ ಇದ್ರು ನೋಡಬೇಕಾಗಿತ್ತು. ನಾವು ಲೊಕೇಶನ್ ರೀಚ್ ಆದಾಗ ಶಶಾಂಕ್ ಅವರು ಇನ್ನೊಂದು ವಿಡಿಯೋನ ಶೂಟ್ ಮಾಡ್ತಿದ್ರು. ಸೊ ನಾವು ಆ ಶೂಟ್ ಮುಗಿಲಿ ಅಂತ ಕಾಯ್ತಿದ್ವಿ. ಆ್ಯಂಡ್ ಇನ್ನೊಬ್ರು ಆರ್ಟಿಸ್ಟ್ ಬರಬೇಕಾಗಿತ್ತು. ಸೊ ಪ್ರೀವಿಯಸ್ ಡೇನೇ ಶಶಾಂಕ್ ಅವರು ನಮಗೆ ಸಾಂಗ್ ಲಿರಿಕ್ಸ್ನ ಕಳಿಸಿದ್ರು. ಅದನ್ನು ನೋಡಿಕೊಂಡು ಸಾಂಗ್ ಲಿರಿಕ್ಸ್ನ ಎಲ್ಲರೂ ಕಲ್ತ್ಕೊತಿದ್ವಿ. ಇವ್ರಿಗೆ ಇದ್ದಿದ್ದೇ ಲಿರಿಕ್ಸ್ ಅಂತ ಏನು ಅದನ್ನು ಅಲಾಟ್ ಮಾಡಿರಲಿಲ್ಲ. ಸೊ ಇಡೀ ಸಾಂಗ್ನ ಎಲ್ಲರೂ ಕಲ್ತ್ಕೊತಾ ಇದ್ವಿ. ನನಗೆ ಪರ್ಸ್ನಲಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಏನೋ ಒಂದು ಮಾಡ್ತಿರೋದು. ಇಷ್ಟು ದಿನ ಟಿಕ್ಟಾಕ್ ವೀಡಿಯೋಸು ರೀಲ್ಸ್ ಎಲ್ಲ ಮಾಡೋದೆಲ್ಲ ಬೇರೆ ಥರ. ಬಿಕಾಸ್ ನಾವು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಮ್ಮ ಎಕ್ಸ್ಪ್ರೆಷನ್ ಹಿಂಗೆ ಕಾಣ್ತಿದೆ ಅಂತ ನಾವು ಮಾನಿಟರ್ ಮಾಡ್ಕೊಂಡು ಮಾಡ್ತೀವಿ. ಸೊ ಇಲ್ಲಿ ಕಂಪ್ಲೀಟ್ಲಿ ಬ್ಲೈಂಡ್ ಆಗಿರ್ತೀವಿ. ಬೇರೆಯವ್ರು ನೋಡ್ತಿದ್ದಾರೆ, ನಾವು ಜಸ್ಟ್ ಆ್ಯಕ್ಟ್ ಮಾಡ್ತಿದ್ದೀವಿ. ನನ್ನ ಔಟ್ಪುಟ್ ಹೇಗೆ ಬರ್ತಿದೆ ಏನೂ ನನಗೆ ಕಾಣ್ತಿಲ್ಲ. ಸೊ ಇಟ್ ವಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಇದು ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್. ಸೊ ನನಗೆ ಗೊತ್ತು ಇದು ನನ್ನ ಒನ್ ಆಫ್ ದ ಪರ್ಫೆಕ್ಟ್ ಶಾರ್ಟ್ಸ್ ಅಲ್ಲ ಅಂತ. ಬಿಕಾಸ್ ನಾನು ಹೇಳ್ದಂಗೆ ನನ್ನ ಎಕ್ಸ್ಪ್ರೆಷನ್ಸ್ ಹಿಂಗೆ ಕಾಣ್ತಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಐ ಹ್ಯಾವ್ ಟು ವರ್ಕ್ ಆನ್ ಮೈ ಎಕ್ಸ್ಪ್ರೆಷನ್ಸ್. ನಾನು ಕೂಡ ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ ಇನ್ನೂ ಕಲಿಬೇಕು. ಸೊ ಗೈಸ್, ಇವಾಗ ಶೂಟ್ ನಡೀತಿದೆ. ಒಂದು 40% ಮುಗಿಸಿದ್ದೀವಿ. ಏನು ಹೇಳಿದೆ ಅಂತ ಕಮೆಂಟ್ ಮಾಡಿ ಗೈಸ್. ದಿಸ್ ಇಸ್ ದಿಲಾನಿ. ಪೇಜ್ ಹೇಳ್ಬಿಡಿ ಹಂಗೆ, dilani.m. dilani.m. ಆ್ಯಂಡ್ ಇವ್ರನ್ನ ನೋಡ್ತಾನೆ ಇರ್ತೀರ, ತುಂಬ ಹಳಬ್ರು ಇವರು. ನಿಮ್ಮನ್ನೇನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ನಮ್ಮ ಪರಿಸ್ಥಿತಿ ಇವಾಗ. ಫುಲ್ಲು ಬಿಸಿಲು, ಕಣ್ಣು ಎಲ್ಲಿ ಬಿಡ್ತಾ ಇದ್ದೀವಿ ಏನು ಅಂತಲೇ ಗೊತ್ತಿಲ್ಲ. ಈ ನನ್ನ ಪ್ರಕಾರ ನಾವು ಇಷ್ಟು ಮಾತ್ರ ಶೇಡ್ ಆಗಿದ್ದಿಲ್ಲ, ಇದೆಲ್ಲ ಶೇಡ್ ಆಗಿದೆ, ಇಲ್ಲೆಲ್ಲ ಟ್ಯಾನ್ ಆಗಿದ್ದೀವಿ. ಹಂಗೆ ಕಾಣ್ತಾ ಇದ್ದೀವಿ, ಡಾರ್ಕ್ ಕಾಣ್ತಾ ಇದ್ದೀವಿ. ನಾನು ಡಾರ್ಕ್ ಆಗಿದ್ದೀನಿ. ಹೋದ ವಾರನೂ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ, ಈ ವಾರ ಆ್ಯಡ್ ಆನ್ ಆಗಿದೆ ನನಗೆ. ಸೊ ಗೈಸ್, ಎಲ್ಲ ಒಳ್ಳೆ ಗಣೇಶ ಹಬ್ಬದಲ್ಲಿ ಡಾನ್ಸ್ ಆಡಲ್ವಾ, ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಕೊಂಡು ಡಿಫ್ರೆನ್ಸ್ ಹಂಗೆ ಕೂತಿದ್ದೀವಿ. ಕೈಯಲ್ಗೂ ಮುಖಕ್ಕೂ ಇಲ್ಲಿಗೂ ಡಿಫ್ರೆನ್ಸ್. ನನಗೇನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಕಡೆ ಬ್ಲ್ಯಾಕ್ ಇದ್ದೀನಿ ನಾನು. ಅಕ್ಕ ಮುಚ್ಚು ಗೈಸ್. ಅದಕ್ಕೆ ಹೇಳೋದು, ನಿದ್ದೆ ಮಾಡಬೇಕಾಗಿತ್ತು ನಾನು. ಡಾರ್ಕ್ ಸರ್ಕಲ್ಸ್ ಒಳ್ಳೆ ಹೈಲೈಟಾಗಿ ಕಾಣ್ತಾ ಇದೆ ನನಗೆ. ಶೇಡ್ಸ್ ಹಾಕಿದ್ದೀನಿ ಸ್ವಲ್ಪ. ಇವತ್ತು ನಾವು ಅವ್ರ ಮನೇಲೂ ಒಂದ್ಸರಿ ಬಟ್ಟೆ ಒಗ್ದೋಳು ಗೊತ್ತಿಲ್ಲ. ವಾಷಿಂಗ್ ಮಿಷಿನ್ ಬರೋಕ್ಕೆ ಮುಂಚೆ ಹೋಗಿದ್ದೆ. ಇಲ್ಲಿ ಬಿಹೈಂಡ್ ದ ಸೀನ್ಸ್ ನೋಡಿ, ಅಲ್ಲೋ. ಸೊ ಗೈಸ್, ಇವತ್ತಿಗೆಲ್ಲ ಪ್ಯಾಕಪ್ ಮಾಡ್ಕೊಂಡ್ವಿ. ಶೂಟ್ ಮುಗೀತು ಆ್ಯಂಡ್ ಮನೆಗೆ ಹೋಗ್ತೀವಿ. ಆರ್ ಸೇಯಿಂಗ್ ಬಾಯ್. ಎಲ್ಲರೂ ಓಡ್ತಾವ್ರೆ, ಅವ್ರನ್ನ ಕರಿಬೇಕು. ಸ್ಪೆಷಲ್ ಎಂಟ್ರಿಗೆ ಬನ್ನಿ ಅಂತ ಕರಿಬೇಕು. ಬೈ ಟು ಮೈ ವ್ಯೂಯರ್ಸ್. ಬೈ. ಬಂದನು. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅಸ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಕನ್ನಡದಲ್ಲಿ ಹೇಳ್ಬೇಕಾದ್ನಲ್ಲ, ನಮ್ಮನ್ನ ಇಲ್ಲಿ ಕರೆದು ನಮ್ಮ ಕೈಲಿ ಇಷ್ಟೆಲ್ಲ ಕೆಲಸ ಮಾಡಿಸಿ ಓಡಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಹೃದಯದ ಧನ್ಯವಾದಗಳು. ಮುಗಿಸ್ತಾ ಇದ್ದೀವಿ ಈ ವ್ಲಾಗ್ನ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. I'll see you in the next vlog. Until then, see you. Bye bye.